ಹೆಸರು ಹೇಳಿ ಮತ್ತು ನಿಮ್ಮ ಕಂಪನಿ ಹೆಸರು. ನಮಸ್ತೆ, ಕೌಶಿಕ್ ಉಡುಪ ಅಂತ, ಸೂರ್ಯನಿರ್ಭರ ಅಗ್ರಿಟೆಕ್ ಬೆಂಗಳೂರಿಂದ. ಇದು ಬಂದುಬಿಟ್ಟು ನಮ್ಮದು ಎಲೆಕ್ಟ್ರಿಕ್ ಕೋನೋ ವಿಡರು. ಇದರಲ್ಲಿ ಮೊದಲನೇದಾಗಿ ಬ್ಯಾಟ್ರಿ ಕನೆಕ್ಟರ್ ಇರುತ್ತೆ. ಬ್ಯಾಟ್ರಿಲೂ ಕೂಡ ಇದೇ ಥರ ಕನೆಕ್ಟ್ ಇರುತ್ತೆ. ಪ್ಲಗ್ ಮಾಡ್ಬೋದು, ಪ್ಲಸ್ಸು ಮೈನಸ್ಸು ಉಲ್ಟಾ ಆಗಲ್ಲ, ಯಾಕಂದರೆ ಇದು ಲಾಕ್ ಸಿಸ್ಟಮು. ಸೊ ನೀವು ಬ್ಯಾಟ್ರಿನ ಬೆನ್ನಿಗಾರು ಹಾಕ್ಬೋದು, ಇಲ್ಲ ಮಷಿನ್ ಮೇಲೆ ಹಾಕ್ಬೋದು. ನೀಟಾಗಿ ಹಾಕಿ ಸೇಫಾಗಿ ಹಾಕಿದ್ಮೇಲೆ ಈ ಪಿನ್ನನ್ನು ಹಾಕಬೇಕು. ಇದು ಹಾಕೋಕ್ಕಿಂತ ಮುಂಚೆ ಇಲ್ಲಿ MCB ಆಫ್ ಇದೆಯಾ ಅಂತ ನೋಡಬೇಕಾಗ್ತದೆ. ಸೊ MCB ಆನ್ ಇದ್ದಾಗ ಯಾವತ್ತೂ ತೆಗೆದು ಹಾಕಿ ಮಾಡೋದು ಬೇಡ ಆಗುತ್ತೆ. ಸೊ ಇದನ್ನು ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ MCB ಆಫ್ ಮಾಡ್ಕೊಳ್ಳಿ, ಕನೆಕ್ಟ್ ಮಾಡಿ, ಆನಂತರ MCB ಆನ್ ಮಾಡಿ. MCB ಆನ್ ಮಾಡಿದ್ಮೇಲೆ ಇಲ್ಲಿ ಆನ್ ಆಫ್ ಸ್ವಿಚ್ ಅಂತ ಬರ್ತದೆ. ಈ ಸ್ವಿಚ್ಚಲ್ಲಿ ಆನ್ ಆಫ್ ಮಾಡ್ಬೋದು. MCB ಆನ್ ಮಾಡಿ ಇಲ್ಲಿ ಆನ್ ಕೊಟ್ಟರೆ ಈ ಟ್ರಿಗರ್ ಬಟನ್ ಇದೆಯಲ್ಲ, ಈ ಟ್ರಿಗರನ್ನು ಒಮ್ಮೆ ಹಿಡಿದ್ರೆ ಸಾಕು, ಮುಂದ್ಗಡೆ ಮೋಟ್ರು ರನ್ ಆಗ್ತದೆ. ಇದಿಷ್ಟೇ ಈಸಿ. ಇದು ಡಮ್ಮಿ ಸ್ವಿಚ್ಚು, ಇದನ್ನು ಯಾವುದೇ ಕಾರಣಕ್ಕೂ ಮುಟ್ಟೋದು ಬೇಡ ಆಗುತ್ತೆ. ಸೊ ಇದು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮಷಿನ್ ಮುಂದೆ ಹೋಗ್ತದೆ, ಬಿಟ್ಟರೆ ಮಷಿನ್ ನಿಲ್ತದೆ. ಆಮೇಲೆ ಇದರಲ್ಲಿ ಸ್ಪೀಡ್ ಸೆಟ್ಟಿಂಗ್ ಇರುತ್ತೆ. ನಿಮಗೆ 1, 2, 3, 4 ಸ್ಪೀಡ್ ತನಕನೂ ಇಲ್ಲಿ ಇಟ್ಕೊಬೋದು. ಯೂಶ್ವಲಿ ನಿಮ್ಮ ನಾರ್ಮಲ್ ಕೆಲಸಕ್ಕೆ 2ನೇ ಸ್ಪೀಡು ಸಫಿಷಿಯೆಂಟು. ಬೇಕು ಅಂತಂದರೆ ಸ್ವಲ್ಪ ಸ್ಪೀಡ್ ಬೇಕು ಅಂದರೆ 3ನೇ ಸ್ಪೀಡಿಗೂ ಇಟ್ಕೊಬೋದು. ಇದರಲ್ಲಿ ಇದು ಹ್ಯಾಂಡಲ್ ಸಿಸ್ಟಮು. ಯಾವತ್ತಾದರೂ ಇದನ್ನು ಸರ್ವಿಸ್ ಮಾಡ್ತೀವಿ ಅಂದರೆ ಇದೊಂದು ಪ್ಲಗ್ ಇದೆ, ಈ ಪ್ಲಗ್ಗನ್ನು ತೆಗೆದುಬಿಟ್ಟು ನಮಗೆ ಈ ಪಾರ್ಟನ್ನು ಕಳಿಸ್ಕೊಟ್ರೆ ಅಥವಾ ನಾವು ಕಳಿಸ್ಕೊಟ್ಟಿರೋದು ಇಲ್ಲಿಗೆ ಹಾಕೊಂಡು ರಿಪ್ಲೇಸ್ ಮಾಡ್ಬೋದು. ಇಲ್ಲೊಂದು ಪ್ಲಗ್ ಇದೆ, ಈ ಪ್ಲಗ್ಗು ತೆಗೆದು ಹಾಕೋದು. ಅನಂತರ ಯಾವತ್ತೇ ಮಷಿನಲ್ಲಿ ಪ್ರಾಬ್ಲಮ್ ಬಂತು, ಇವತ್ತು ಆನ್ ಮಾಡಿದ್ದೀವಿ, ಬ್ಯಾಟ್ರಿಲೂ ಚಾರ್ಜ್ ಇದೆ, ಎಲ್ಲವೂ ಸರಿ ಕಾಣ್ತಾ ಇದೆ ಅಂದಾಗ ಮಷಿನ್ ರನ್ ಆಗ್ತಿಲ್ಲ ಅಂದರೆ ಇಲ್ಲೊಂದು ಓಪನಿಂಗ್ ಕೊಟ್ಟಿದ್ದೀವಿ. ಅದ್ರ ಒಳಗಡೆ 2 LED ಲೈಟ್ ಬಂದಿರುತ್ತೆ. ಈ ಓಪನಿಂಗ್ ಒಳಗಡೆ 2 LED ಲೈಟು, ಹಳದಿ ಕಲರ್ ಅಥವಾ ಆರೆಂಜ್ ಕಲರ್ ಲೈಟು ಯಾವಾಗಲೂ ಆನಾಗೇ ಇರುತ್ತೆ, ಬ್ಲಿಂಕ್ ಆಗ್ತಾನೆ ಇರುತ್ತೆ. ಅಂದರೆ ಅದು ಮಷಿನ್ ಸರಿ ಇದೆ ಅಂತ. ಯಾವತ್ತಾರು ಫಾಲ್ಟ್ ಬಂದಾಗ ಇಲ್ಲಿ ಕೆಂಪು ಕಲರ್ ಅಥವಾ ರೆಡ್ ಕಲರ್ ಲೈಟು ಕೂಡ ಬ್ಲಿಂಕ್ ಆಗುತ್ತೆ. ಬರೀ ರೆಡ್ ಬ್ಲಿಂಕ್ ಆಗ್ಬೋದು, ಇಲ್ಲ ರೆಡ್ಡು ಆರೆಂಜು ಒಟ್ಟಿಗೆ ಬ್ಲಿಂಕ್ ಆಗ್ಬೋದು. ಸೊ ಅದನ್ನು ನಮಗೆ ಒಂದು 30 ಸೆಕೆಂಡ್ ಅಥವಾ 50 ಸೆಕೆಂಡ್ ವೀಡಿಯೋ ಕಳಿಸ್ಕೊಟ್ರೆ ನಮಗೆ ಯಾವ ಪಾರ್ಟಲ್ಲಿ ಯಾವ ವೈರಲ್ ಪ್ರಾಬ್ಲಮ್ ಇದೆ ಅನ್ನೋ ನಮಗೆ ಮುಂಚೆನೇ ಗೊತ್ತಾಗ್ತದೆ. ಅಲ್ಲಿಂದನೇ ನಾವು ಗೈಡ್ ಮಾಡ್ಬೋದು. ಒಂದು ಆಮೇಲೆ ಇಲ್ಲಿಂದ ಮುಂದೇನಿದೆ ಇವೆಲ್ಲ ಮೆಕ್ಯಾನಿಕಲ್ ಪಾರ್ಟ್ ಇದೆ. ಇದನ್ನು ನೀವು ಒಮ್ಮೆ ಕೆಲಸ ಆದಮೇಲೆ ನೀರು ಹಾಕಿ ತೊಳಿಬೋದು, ಬಟ್ ತುಂಬ ಪ್ರೆಷರ್ ವಾಟರ್ ಮಾಡೋದು ಬೇಡ. ಮತ್ತು ಇಲ್ಲಿಂದ ಮೇಲೆ ಎಲೆಕ್ಟ್ರಾನಿಕ್ಸ್ ಐಟಮಿಗೆ ನೀರು ಹೊಡೆಯೋ ಯಾವುದೇ ಇದು ಮಾಡೋದು ಬೇಡ. ಬ್ಯಾಟ್ರಿ ಕೂಡ ವಾಟರ್ ಪ್ರೂಫ್ ಇರೋದಿಲ್ಲ. ಇವೆಲ್ಲ ವಾಟರ್ ಪ್ರೂಫ್ ಇರುತ್ತೆ, ಬಟ್ ಪ್ರೆಷರ್ ನೀರು ಹಾಕೋದು ಬೇಡ. ಒಂದು ಒದ್ದೆ ಬಟ್ಟೆಲಿ ನೀಟಾಗಿ ಒರೆಸಿಟ್ರೆ ಅಚ್ಚುಕಟ್ಟಾಗಿರುತ್ತೆ. ಆನಂತರ ಇಲ್ಲಿ ಮುಂದ್ಗಡೆ ಏನಿದೆ ಇದು ಮೇಯ್ನ್ ಗೇರ್ ಸಿಸ್ಟಮು. ನಿಮಗೆ ವೀಡರ್ ಅಟ್ಯಾಚ್ಮೆಂಟ್ ಇದು. ಇದರಲ್ಲಿ 2 ವೀಲ್ ಬರ್ತದೆ. ಇಲ್ಲಿ ಹೋಲ್ಗಳು ಕೊಟ್ಟಿರ್ತೀವಿ. ಇದು ನಿಮಗೆ ನಿಮ್ಮ ಸಾಲಿನ ಅಂತರಕ್ಕೆ ತಕ್ಕದಾಗೆ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಒಂದು 3 ಹೋಲ್ ಕೊಟ್ಟಿರ್ತೀವಿ, ಒಳಗೆ ಹೊರಗೆ ಬೇಕಾದಂಗೆ ನೀವು ಇಲ್ಲಿ ಮಾಡ್ಬೋದು. ಇಲ್ಲಿ ಪಿನ್ ಸಿಸ್ಟಮ್ ಇರುತ್ತೆ. ಪಿನ್ ತೆಕ್ಕೊಂಡು ಯಾವ ಹೋಲಿಗೆ ಬೇಕೋ ಆ ಹೋಲಿಗೆ ಹಾಕ್ಬೋದು. ಇದು ಬಂದು ಗೇರ್ ಬಾಕ್ಸು. ಇದನ್ನು ಅಷ್ಟೇ ಸ್ವಲ್ಪ ಸಣ್ಣ ನೀರಲ್ಲಿ ತೊಳೆದು ಇಟ್ಕೊಬೋದು. ಆನಂತರ ನಿಮಗೆ ಒಂದು 3 ಎಕರೆ ಅಥವಾ 4 ಎಕರೆ ಅಥವಾ 5 ಎಕರೆ ಆದ ತಕ್ಷಣ ಇದನ್ನು ಓಪನ್ ಮಾಡಿಬಿಟ್ಟು, ಇದು ಏಲಂಕಿ ಕೊಟ್ಟಿರ್ತೀವಿ, ಇದನ್ನು ಓಪನ್ ಮಾಡಿ ಇದರೊಳಗೆ ಇಂಜೆಕ್ಷನ್ ಥ್ರೂ ಗ್ರೀಸಿಂಗ್ ಮಾಡಬೇಕಾಗತ್ತೆ. ಗ್ರೀಸಿಂಗ್ ಮಾಡಿದಷ್ಟು ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ. ಎಲ್ಲ ಕೆಲಸ ಆದಮೇಲೆ ಬ್ಯಾಟ್ರಿನ ಸುರಕ್ಷಿತವಾಗಿ ತೆಗೆದಿಡಬೇಕು. ಬ್ಯಾಟ್ರಿ ಯಾವತ್ತೂ ಮಷಿನಲ್ಲಿ ಬಿಡಬೇಡಿ, ಅಥವಾ ಚಾರ್ಜಿಗೆ ಹಾಕಬೇಕಾದ್ರೆ ಕನೆಕ್ಟ್ ಮಾಡಿಬಿಟ್ಟೆ ಚಾರ್ಜ್ ಮಾಡಬೇಡಿ. ಬ್ಯಾಟ್ರಿ ಕನೆಕ್ಟರ್ ಏನು ಕೊಟ್ಟಿರ್ತೀವಿ ಅದನ್ನು ತೆಗೆದುಬಿಟ್ಟು ಬ್ಯಾಟ್ರಿನ ಒಂದು ಸುರಕ್ಷಿತ ಜಾಗದಲ್ಲಿ ಇಟ್ಬಿಟ್ಟು ಚಾರ್ಜಿಗೆ ಹಾಕಿ. ಒಮ್ಮೆ ಚಾರ್ಜ್ ಮಾಡಿದ್ರೆ ಒಂದು 3 to 4 ಅವರ್ಸ್ ಬರ್ತದೆ. ಲೋಡ್ ಮೇಲೆ ಡಿಪೆಂಡು ಅಥವಾ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಚಾರ್ಜಿಗೆ ಇಟ್ಟಾಗ 2 ಗಂಟೆ ಮೇಲೆ ಚಾರ್ಜ್ ಯಾವುದೇ ಕಾರಣಕ್ಕೆ ಇಡಬೇಡಿ. 0 to 100% ಚಾರ್ಜು 2 ಗಂಟೆ 2.25 ಗಂಟೆ ಒಳಗೆ ಆಗೋಗುತ್ತೆ. ಚಾರ್ಜರ್ನಲ್ಲೂ ಇಂಡಿಕೇಶನ್ ಇರುತ್ತೆ, ಬ್ಯಾಟ್ರಿಲೂ ಇಂಡಿಕೇಶನ್ ಇರುತ್ತೆ. ಅದನ್ನು ನೋಡಿಕೊಂಡು ಚಾರ್ಜಿಗೆ ಹಾಕೋದು ಉತ್ತಮ. ಮಷೀನಲ್ಲೇ ಇದ್ದಲ್ಲೇ ಯಾವತ್ತೂ ಚಾರ್ಜಿಗೆ ಹಾಕಬೇಡಿ. ಚಾರ್ಜಿಂದ ತೆಗೆದುಬಿಟ್ಟು ಮತ್ತೆ ಪುನಃ ಬಳಸ್ಬೋದು. ಇಷ್ಟು ಈ ಮಷೀನಿನ ಯೂಸೇಜು ಮತ್ತು ಸರ್ವಿಸ್ ಒಂದು ಮಾಹಿತಿ.